ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಂದಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಂಧಿಸಿದ ಇತ್ತೀಚೆಗೆ ಬಂದಂತಹ ಮಾಹಿತಿಗಳು ಹಾಗೆ ಅವರ ಗೌರವಧನ ಏರಿಕೆ ಬಗ್ಗೆ ಸರ್ಕಾರದಿಂದ ಬಂದಂತಹ ಅಪ್ಡೇಟ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡಲಾಗುತ್ತೆ. ಸೊ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ಗೆ ಬಂದು ವಿಡಿಯೋಸ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ವಿಡಿಯೋಸ್ ನೋಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮೊದಲಿಗೆ ಇಂದಿನ ಪ್ರಮುಖ ಅಪ್ಡೇಟ್ ಏನೆಂದರೆ, ಇಂದು ಕರ್ನಾಟಕ ಸರ್ಕಾರದಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನ ಹೆಚ್ಚಳದ ಕುರಿತು ಯಾವುದೇ ರೀತಿಯಾದ ಹೊಸ ಅಂದರೆ ಅಧಿಕೃತವಾಗಿ ಘೋಷಣೆ ಪ್ರಕಟವಾಗಿಲ್ಲ. ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಹಿಂದೆ ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನವನ್ನು ಮತ್ತಷ್ಟು ಹೆಚ್ಚಿಸಬೇಕು ಎಂಬ ಪ್ರಸ್ತಾವನೆಯನ್ನು ಸರ್ಕಾರದ ಮುಂದೆ ಇಟ್ಟಿರುವುದಾಗಿ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ನಾನು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ. ಸೊ ಜೊತೆಗೆ ರಾಜ್ಯದ ಸರ್ಕಾರ ಈಗಾಗಲೇ ಹಿಂದಿನ ಅವಧಿಯಲ್ಲಿ ಗೌರವಧನವನ್ನು ಹೆಚ್ಚಿಸಿದ್ದು, ಇನ್ನಷ್ಟು ಹೆಚ್ಚಳದ ಬೇಡಿಕೆಗಳನ್ನು ಸರ್ಕಾರ ಪರಿಶೀಲನೆ ಮಾಡುತ್ತಿದೆ. ಸದ್ಯದಲ್ಲಿಯೇ ಪರಿಶೀಲನೆ ಮಾಡಿ ಅಂಗನವಾಡಿ ವರ್ಕರ್ಸ್ ಕಾರ್ಯಕರ್ತರಾಗಿರ್ಬೋದು ಅಥವಾ ಸಹಾಯಕಿಯರಾಗಿರಬಹುದು ಗೌರವಧನನ ಹೆಚ್ಚಳ ಮಾಡುವಂತಹ ಸಾಧ್ಯತೆಗಳಿದೆ ಅಂತ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿ. ಅದರ ಜೊತೆಗೆ ರಾಜ್ಯ ಸರ್ಕಾರ ಅಂಗನವಾಡಿ ಕೇಂದ್ರಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತಿದೆ ಅಂತಾನೆ ಹೇಳಬಹುದು. ಏನಪ್ಪಾ ಅಂದ್ರೆ, ಸಾವಿರಾರು ಅಂಗನವಾಡಿ ಕೇಂದ್ರಗಳಲ್ಲಿ ಮಾಂಟೆಸರಿ ಎಲ್ಕೆಜಿ ಹಾಗೂ ಯುಕೆಜಿ ಪೂರ್ವ ಪ್ರಾಥಮಿಕ ಶಾಲೆ ವ್ಯವಸ್ಥೆ ಬಲಪಡಿಸುವ ಕೆಲಸ ಮುಂದುವರಿಯುತ್ತಿದೆ ಅಂತಾನೆ ಹೇಳ್ಬಹುದು. ಈಗಾಗಲೇ ತಮ್ಮೆಲ್ಲರಿಗೂ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಭಾಷೆ ಕೊಟ್ಟಿದ್ರು. ಜೊತೆಗೆ ಎಲ್ಲಾ ಅಂಗನವಾಡಿಗಳಲ್ಲೂ ಅನುಕೂಲಗಳು ಸಿದ್ಧಪಡಿಸಿಕೊಂಡು ಪ್ರತಿಯೊಂದು ಊರುಗಳಲ್ಲಿಯೂ ಸಹ ಅಂಗನವಾಡಿಯಲ್ಲೇ ಮಾಂಟೆಸರಿ ಎಲ್ಕೆಜಿ ಯುಕೆಜಿನ ಪ್ರಾರಂಭ ಮಾಡ್ತೀವಿ ಅಂತ ತಮ್ಮೆಲ್ಲರಿಗೂ ಮೊದಲೇ ತಿಳಿಸ್ಕೊಟ್ಟಿದ್ರು. ಅದ್ರ ಕೆಲಸಗಳನ್ನು ಈಗ ನಡೀತಾ ಇದೆ ಅಂತಾನೆ ಹೇಳ್ಬಹುದು. ಆದಷ್ಟು ಬೇಗ ಎಲ್ಲ ಕಡೆನೂ ಓಪನ್ ಆಗುತ್ತೆ ಅಂತ ಕೂಡ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿಯಾಗಿತ್ತು. ಜೊತೆಗೆ ಗೌರವಧನ ಹೆಚ್ಚಳದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾನೆ ಇರುತ್ತದೆ. ಯಾವಾಗ್ಲೂ ಅಂಗನವಾಡಿ ವರ್ಕರ್ಸ್ ಗೌರವಧನ ಹೆಚ್ಚಳ ಆಯಿತು, ಹೆಚ್ಚಳ ಮಾಡ್ತಾರೆ ಅಂತ ಸಾಕಷ್ಟು ಸುದ್ದಿಗಳು ಯಾವಾಗವಾಗ ಹರಿದಾಡ್ತಾನೆ ಇರುತ್ತೆ. ಸೊ ಅದನ್ನೆಲ್ಲ ನಂಬೇಡಿ. ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬಂದ ನಂತರವೇ ಅದು ಜಾರಿ ಆಗುತ್ತದೆ ಅಂತ ಹೇಳಬಹುದು ತಮ್ಮೆಲ್ಲರ ಗೌರವಧನ. ಸೊ ಹೀಗಾಗಿ ಅನಾವಶ್ಯಕವಾಗಿ ಸಾಕಷ್ಟು ವಿಡಿಯೋಗಳು ಸಾಕಷ್ಟು ಮಾಹಿತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಹರಿದಾಡ್ತಿರುತ್ತೆ. ಅದನ್ನೆಲ್ಲ ನಂಬ್ಲಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅಂಗನವಾಡಿ ವರ್ಕರ್ಸ್ ಗೌರವಧನ ಹೆಚ್ಚಳ ಮಾಡ್ತೀವಿ ಅಂತ ಪರಿಶೀಲನೆಗೆ ಒಳಗಾಗಿದ್ದಾರೆ ಹೊರತು ಇನ್ನು ಯಾವುದೇ ರೀತಿಯಾದಂತಹ ಅಧಿಕೃತ ಅಪ್ಡೇಟ್ ಬಂದಿಲ್ಲ ಗೌರವಧನ ಹೆಚ್ಚಳ ಆಗಿದೆ ಅಂತ. ಸೊ ಬಂದಾಗ ನಾವು ವಿಡಿಯೋ ಮಾಡಿ ಖಂಡಿತವಾಗ್ಲೂ ಕೊಡ್ತೀವಿ. ಜೊತೆಗೆ ಯಾವುದೇ ಹೊಸ ಸರ್ಕಾರಿ ಆದೇಶ ಅಥವಾ ಗೌರವಧನ ಹೆಚ್ಚಳ ನೇಮಕಾತಿ ಅಥವಾ ಅಂಗನವಾಡಿ ಇಲಾಖೆಯ ಪ್ರಮುಖ ಅಪ್ಡೇಟ್ ಬಂದ ತಕ್ಷಣ ನಮ್ಮ ಚಾನಲ್ ಅಲ್ಲಿ ಮೊದಲಿಗೆ ನಿಮಗೂ ತಿಳಿಸ್ಕೊಡಲು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ನ ಒಮ್ಮೆ ಒತ್ತಿ ದಯವಿಟ್ಟು ಮರಿಬೇಡಿ. ಸೊ ಇದೇ ತರ ಅನೇಕ ವಿಡಿಯೋಗಳು ಬರ್ತಾ ಇರುತ್ತೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಬಿಡುವಂತಹ ಲೇಟೆಸ್ಟ್ ಅಪ್ಡೇಟ್ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ಸೊ ನೀವು ವಿಡಿಯೋನ ನೋಡಿ ಮಾಹಿತಿನ ತಿಳ್ಕೊಬಹುದು. ಸೊ ವಿಡಿಯೋನ ಫುಲ್ ವಾಚ್ ಮಾಡಿದ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.